ವೀಕ್ಷಕರೇ, ಇಸ್ರೇಲ್ ಇರಾನ್ ನಡುವಿನ ಯುದ್ಧ 5ನೇ ದಿನವೂ ಮುಂದುವರೆದಿದ್ದು ಎರಡೂ ದೇಶಗಳಲ್ಲಿ ಕ್ಷಿಪಣಿಗಳ ಸ್ಫೋಟದ ಸದ್ದೆ ಕೇಳಿಸ್ತಾ ಇದೆ. ಅದರಲ್ಲೂ ಇವತ್ತು ಅಮೆರಿಕ ಆಯಿಲ್ ಟ್ಯಾಂಕರ್ಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿರೋ ಇರಾನ್ ಹರ್ಮುಜ್ ಜಲಸಂಧಿಯಲ್ಲಿ ತಮ್ಮ ಶತ್ರು ರಾಷ್ಟ್ರದ 10 ಆಯಿಲ್ ಟ್ಯಾಂಕರ್ ಅನ್ನ ಒಡೀಸ್ ಮಾಡಿದ್ದಲ್ಲದೆ ಅಮೆರಿಕದ ಮಾನವ ಸಹಿತ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಇದರ ನಡುವೆ ಅಮೆರಿಕನ್ನರ ರಕ್ಷಣೆಗಾಗಿ ಇಸ್ರೇಲ್ ವಾಯು ಪ್ರದೇಶವನ್ನ ಓಪನ್ ಮಾಡಲಾಗಿದ್ದು ಯುದ್ಧ ಭೂಮಿಯಲ್ಲಿರೋ ಜನರನ್ನು ಕೂಡಲೇ ರಕ್ಷಿಸಿ ಅಮೆರಿಕಕ್ಕೆ ಕರೆದೊಯ್ಯಲು ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಸದ್ಯಕ್ಕೆ ನಿಲ್ಲಲ್ಲ, ಇನ್ನು 2 ವಾರಗಳ ಕಾಲ ಮುಂದುವರಿಯುತ್ತೆ ಅಂತ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಸುಳಿವನ್ನ ನೀಡಿದೆ. ಮತ್ತೊಂದ್ ಕಡೆ ರಣಭೀಕರ ಯುದ್ಧದಲ್ಲಿ ಸಾವನ್ನಪ್ಪಿದ ಅಲಿ ಖಮೇನಿ ಅಂತ್ಯಕ್ರಿಯೆ ಇವತ್ತು ನಡೆದಿದ್ದು ಶಿಯಾ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಅಲಿ ಖಮೇನಿ. ಬಳಿಕ ಉತ್ತರಾಧಿಕಾರಿ ಯಾರು ಅನ್ನೋದ್ರ ನಡುವೆಯೇ 2ನೇ ಪುತ್ರ ಮುಸ್ತಾಬಾ ಖಮೇನಿ ಉತ್ತರಾಧಿಕಾರಿಯಾಗಿ ಫೈನಲ್ ಆಗಿದ್ದು ಇರಾನ್ನಲ್ಲಿ ಮತ್ತೆ ಖಮೇನಿ ಆಡಳಿತ ಮುಂದುವರೆದಿದೆ. ಹಾಗಾದ್ರೆ ಈಗ ಈ ಮುಸ್ತಾಬ್ ಖಮೇನಿ ಹಿನ್ನೆಲೆ ಏನು ಅನ್ನುವಂತ ಸಹಜವಾಗಿ ಮೂಡುವಂತ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ನೋಡ್ತಾ ಹೋಗೋಣ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸೊ ಮುಸ್ತಫಾ ಖಮೇನಿ ಈತ ಅಲಿ ಖಮೇನಿ ಏನು ಇರಾನ್ನ ಸರ್ವೋಚ್ಚ ನಾಯಕ ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಹತನಾಗಿದ್ದಾನೆ. ಆತನ 2ನೇ ಮಗ ಮತ್ತು ಈತನ ಹೆಂಡತಿ ಮತ್ತು ಒಬ್ಬ ಮಗ ಕೂಡ, ಮುಸ್ತಫಾ ಖಮೇನಿಯ ಮಗ ಕೂಡ ಈ ದಾಳಿಯಲ್ಲಿ ಸತ್ತು ಹೋಗಿದ್ದಾನೆ. ಸೊ ಈ ಮುಸ್ತಫಾ ಖಮೇನಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮುಸ್ತಫಾ ಖಮೇನಿ ಮತ್ತು ಅಲಿ ಖಮೇನಿ ಇವರಿಬ್ಬರು ಕೂಡ ತಂದೆ ಮಗ. ಸ್ವಲ್ಪ ಇರಾನ್ನ ಇತಿಹಾಸ ನೋಡಿದರೆ ಯಾಕೆ ಮುಸ್ತಫಾ ಖಮೇನಿ ವಿಚಾರದಲ್ಲಿ ಇರಾನ್ನ ಪ್ರಜೆಗಳು ಆತನನ್ನ ಒಪ್ಕೊಳ್ಳಲ್ವಾ? 40 ವರ್ಷಗಳಿಂದ ಅವರ ತಂದೆ ಅಲಿ ಖಮೇನಿ ಏನು ಪಾಲಿಸಿಕೊಂಡು ಬಂದಿದ್ರು ಆ ತತ್ವ ಆದರ್ಶಗಳು, ಅದರ ವಿರುದ್ಧದ ಪ್ರಕ್ರಿಯೆ ಇವತ್ತು ನಡೀತಾ ಇದೆಯಲ್ಲ ಅಂತ ಇರಾನಿನ ಗಲ್ಲಿಗಳಲ್ಲಿ ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಇವತ್ತು ನೋಡ್ತಾ ಇರುವಂತಹ ಈ ಇರಾನ್ ಏನಿದೆ, ಈ ಇರಾನ್ಗೂ ಮತ್ತು 1979ರಲ್ಲಿ ಆದಂತಹ ಇರಾನ್ ಕ್ರಾಂತಿ ಬಂಡಾಯ ಏನಿದೆ ಆ ಸಂದರ್ಭದಲ್ಲಿ ಇದ್ದಂತಹ ಇರಾನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಗ ರಾಜಾಡಳಿತ ಇತ್ತು. ಆಗ ಯಾರು ಪಹ್ಲವಿ ಡೈನಿಸ್ಟಿಯ ರೇಜಾ ಮಹಮ್ಮದ್ ಶಾ ಆಡಳಿತ ಇತ್ತು. ಆ ರೇಜಾ ಮಹಮ್ಮದ್ ಶಾ ಆಡಳಿತದಲ್ಲಿ ಹೇಗಿತ್ತು ಅಂತಂದ್ರೆ ಈ ಪ್ಯಾರಿಸ್ ಮತ್ತು ಲಂಡನ್ ಹೇಗೆ ಜಗಮಗಾಯಿಸ್ತಾ ಇತ್ತು ಅದೇ ರೀತಿ ಇರಾನ್ ಇತ್ತು. ಈಗ ಬುರ್ಕಾ ಹಾಕೊಂಡು ಹಿಜಾಬ್ ಹಾಕೊಂಡು ತುಂಬಾ ಸಂಪ್ರದಾಯವಾದಿಗಳಂತೆ ಕಾಣಿಸುವಂತಹ ಜನ ಆ ಶಾ ಆಡಳಿತದಲ್ಲಿ ಸೇಮ್ ಲಂಡನ್ ಮತ್ತು ಪ್ಯಾರಿಸ್ ಹೇಗೆ ಜಗಮಗಾಯಿಸ್ತಾ ಇತ್ತು ಆ ರೀತಿ ಜಗಮಗಾಯಿಸ್ತಾ ಇತ್ತು. ಮಾಡೆಲಿಂಗ್ ಇತ್ತು, ನೈಟ್ ಕ್ಲಬ್ ಇತ್ತು, ವೆಸ್ಟರ್ನ್ ಕಲ್ಚರ್ ನಲ್ಲಿ ಇರಾನ್ ತೇಲಾಡ್ತಾ ಇತ್ತು. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಕಂಡು ಯಾರು ಕಟ್ಟರ್ ಮುಸ್ಲಿಂ ವಾದಿಗಳಿದ್ದಾರೆ ಅಥವಾ ಯಾರು ಕಟ್ಟರ್ ಸಂಪ್ರದಾಯವಾದಿಗಳಿದ್ದಾರೆ ಅವರು ದಂಗೆ ಹೇಳ್ತಾರೆ. ಆ ದಂಗೆಯ ಒಂದು ನೇತೃತ್ವ ವಹಿಸೋದು ಯಾರು ಸತ್ತೋಗಿದ್ದಾರೆ ಖಮೇನಿ ಅವರ ಗುರುವಾಗಿದ್ದಂತಹ ರೋಹೆಲ್ಲಾ ಖಮೇನಿ. ಸೊ ಆ ರೋಹೆಲ್ಲಾ ಖಮೇನಿಯ ವಿಚಾರಧಾರೆಗಳಿಗೆ ಅಟ್ರಾಕ್ಟ್ ಆಗಿ ಈ ಅಲಿ ಖಮೇನಿ ಯಾರು ಸತ್ತೋಗಿದ್ದಾರೆ ಅವರು ಆ ಬಂಡಾಯದೊಳಕ್ಕೆ ಧುಮುಕಿದ್ರು. ಹಾಗೆ ನೋಡಿದ್ರೆ ಅಲಿ ಖಮೇನಿ ಒಂದು ಮೌಲ್ವಿ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಯಾವಾಗಲೂ ಪ್ರಾರ್ಥನೆ ಮತ್ತು ಕುರಾನ್ನ ಪಠಣಗಳು ನಡೀತಾ ಇದ್ದಂತಹ ಮನೆಯ ವಾತಾವರಣದಲ್ಲಿ ಬೆಳೆದಂತಹ, ಕುರಾನ್ನ ಅತ್ಯಂತ ಹೆಚ್ಚು ಅಧ್ಯಯನ ಮಾಡಿದ ಸಂಪ್ರದಾಯವಾದಿ ಕುಟುಂಬದಲ್ಲಿ ಬೆಳೆದಂತಹ ಅಲಿ ಖಮೇನಿ ಏನಿದ್ದಾನೆ ಆತ ತನ್ನ ಆತ್ಮಚರಿತ್ರೆ ಸೆಲ್ ನಂಬರ್ 14ನಲ್ಲಿ ಬಹಳಷ್ಟು ವಿಚಾರಗಳನ್ನು ಬರೆದ. ನಾನು ಯಾಕೆ ಬಂಡಾಯ ಮಾಡಿದೆ, ನಾನು ಯಾಕೆ ಕ್ರಾಂತಿಕಾರಕ ಗ್ರೂಪ್ಗಳ ಜೊತೆ ಜಾಯಿನ್ ಆದೆ, ನಾನು ಸಂಪ್ರದಾಯವಾಗಿ ಬಟ್ಟೆ ಹಾಕಿಕೊಂಡು ಇರಾನ್ನ ಗಲ್ಲಿಗಳಲ್ಲಿ ಕುರಾನ್ನ ಹಿಡಿದು ನಡ್ಕೊಂಡು ಹೋಗ್ತಾ ಇರುವಾಗ ಆಧುನಿಕ ಮಕ್ಕಳು ನನ್ನನ್ನು ನೋಡಿ ಹೀಯಾಳಿಸಿದ್ರು, ನನ್ನನ್ನು ಹಳ್ಳಿ ಗುಗ್ಗು ಅಂದ್ರು. ಆವಾಗ ನನಗೆ ಈ ವ್ಯವಸ್ಥೆಯ ವಿರುದ್ಧ ಕಡುಕೋಪ ಬಂತು. ಹಾಗೆ ನಾನು ತಿರುಗಿ ಬಿದ್ದೆ ಮತ್ತು ಬಂಡಾಯಕ್ಕೆ ಧುಮುಕಿದೆ, ಕ್ರಾಂತಿಗೆ ಧುಮುಕಿದೆ ಅಂತ. ಸೊ ಇವತ್ತಿನ ವಿಪರ್ಯಾಸ ನೋಡಿ ಜನ ಯಾಕೆ
ಈ ಮುಸ್ತಫಾನ ಒಪ್ಕೊಳ್ಬೇಕು ಒಪ್ಕೊಳ್ಬಾರ್ದು, ಯಾಕೆ ಇದು ವಿವಾದ ಆಗ್ತಾ ಇದೆ ಅಂತಂದ್ರೆ, ಯಾವ ರಾಜ ಮನೆತನವನ್ನ ಖಮೇನಿ ವಿರೋಧಿಸಿದ್ರೋ, ಯಾವ ವಂಶ ಪಾರಂಪರ್ಯವನ್ನ ಖಮೇನಿ ವಿರೋಧಿಸಿದ್ರೋ, ಯಾವುದರ ವಿರುದ್ಧ ದಂಗೆ ಎದ್ದು ಕ್ರಾಂತಿ ಎದ್ದು ಈಗಿನ ಇರಾನ್ ಅನ್ನ ಸೃಷ್ಟಿಸಿದರೋ ಅಂಥದ್ದೇ ಒಂದು ಪರಿವಾರವಾದದ ಭಾಗವಾಗಿ ಇವತ್ತು ಖಮೇನಿಯ ಮಗ ಉತ್ತರಾಧಿಕಾರಿಯಾಗಿ ಸರ್ವೋಚ್ಚ ನಾಯಕನಾಗಿದ್ದಾನಲ್ಲ, ಇದು ಎಂತ ವಿಪರ್ಯಾಸ ಮತ್ತು ವಿರೋಧಾಭಾಸ. ಪದವಿ ಅನ್ನೋದು ಸಾಮರ್ಥ್ಯದ ಮೇಲೆ ಬರಬೇಕೇ ಹೊರತು ತಂದೆಯ ಆಸ್ತಿಯಾಗಿ ಬರಬಾರದು. ನೀನು ಪದವಿಯನ್ನ ನಿನ್ನ ಸಾಮರ್ಥ್ಯದಿಂದ ಪಡೆಯಬೇಕೇ ಹೊರತು ಅದು ನಿನಗೆ ರಾಜಮನೆತನದ ಬಳುವಳಿಯಾಗಿ ಬರಬಾರದು ಅಂತ ಹೇಳ್ತಾ ಇದ್ದಂತಹ ಅಲಿ ಖಮೇನಿ ಸತ್ತ ಮೇಲೆ ಆತನ ಮಗನೇ ಉತ್ತರಾಧಿಕಾರಿಯಾಗಿ ಬರ್ತಾರೆ ಅಂದ್ರೆ, ಆಗ ಶಾ ಬದಲಿಗೆ ಖಮೇನಿ ಬಂದ್ರು. ಈಗ ಅದೇ ಪರಂಪರೆ ಎನ್ನುವಂತೆ ಪರಿವಾರವಾದಕ್ಕೆ ಪುಷ್ಟಿ ಕೊಡೋ ತರ ಜಸ್ಟ್ ಅದೇನ್ ಹಾಕ್ತಾರಲ್ಲ, ಅದು ಏನಂತಾರೆ, ಅದು ಪೇಟ ಹಾಕಿದಂತಹ ಶಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇಷ್ಟು ದಿನ ಇಡೀ ಜಗತ್ತಿಗೆ ಬೇರೆ ರೀತಿಯಾದಂತಹ ಒಬ್ಬ ನಾಯಕನನ್ನ ಪೊಟ್ರೆ ಮಾಡಿದಂತಹ ಖಮೇನಿ ಈಗ ಮತ್ತೆ ಅದೇ ಹಿಂದಿನ ಒಬ್ಬ ರಾಜ ಮನೆತನದ ಭಾಗವೆಂಬಂತೆ ತನ್ನ ಕುಟುಂಬದ ಒಬ್ಬ ಕುಡಿ ಅಥವಾ ತನ್ನ ಮಗ ಇವತ್ತು ಉತ್ತರಾಧಿಕಾರಿ ಆಗ್ತಾ ಇದ್ದಾನಲ್ಲ, ಅದು ಎಂತಹ ವಿಪರ್ಯಾಸ ಮತ್ತು ವಿರೋಧಾಭಾಸ. ಮತ್ತು ಖಮೇನಿ ಸಾಯೋದಕ್ಕಿಂತ ಮುಂಚೆ ಆತ ನಾನು ಸಾಯ್ತೀನಿ ಅಂತ ಗೊತ್ತಿತ್ತು. ಹೀಗಾಗಿ ಆತ ಮುಂದೆ ಯಾರಾಗಬೇಕು ತನ್ನ ಉತ್ತರಾಧಿಕಾರಿ, ಮುಖ್ಯಸ್ಥರು ಯಾರಾಗಬೇಕು ಅನ್ನೋದನ್ನ ಎಲ್ಲ ಹೇಳಿ ಬರೆದಿಟ್ಟು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಖಮೇನಿ ನನ್ನ ಮಗನೇ ಉತ್ತರಾಧಿಕಾರಿ ಆಗಬೇಕು ಅಂತ ಏನಾದ್ರು ಬರೆದಿಟ್ಟು ಸತ್ತೋಗಿದ್ರೆ ಇದಕ್ಕಿಂತ ದೊಡ್ಡ ದ್ವಂದ್ವ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಯಾವುದು ಇಲ್ಲ ಅಂತ ಅನ್ಸುತ್ತೆ. ಬಟ್ ಜನ ಒಪ್ತಾರ ಮೇಡಮ್? ಈಗ ಜನಕ್ಕೆ ಗೊತ್ತಿಲ್ಲ. ಜನ ಅಲ್ಲಿ ಎರಡು ಇದೆ. ಒಂದು ಬಿಡುಗಡೆ ಮತ್ತು ಸ್ವಾತಂತ್ರ್ಯವನ್ನ ಬಯಸುವವರು, ಧರ್ಮದ ಸಂಕೋಲೆಗಳಲ್ಲಿ ನಮ್ಮನ್ನ ಕಟ್ಟಿ ಹಾಕಿ ನಮ್ಮನ್ನ ಹೊರ ಜಗತ್ತಿಗೆ, ಹೊರ ಪ್ರಪಂಚದ ಆಗು ಹೋಗುಗಳಿಂದ ನಮ್ಮನ್ನ ದೂರ ಇಟ್ಟಿರೋದಕ್ಕೆ ಸಿಡಿದೆದ್ದಿರುವವರು ಒಂದಿಷ್ಟು ಜನ, ಖುಷಿ ಪಡ್ತಾ ಇರೋರು ಒಂದಿಷ್ಟು ಜನ, ಸಂಪ್ರದಾಯವಾದಿಗಳು ಇಲ್ಲ ನಮ್ಮನ್ನ ಒಂದು ಅಂಟಿನಂತೆ ಹಿಡಿದಿಟ್ಟಿದ್ದಂತಹ ಅಲಿ ಖಮೇನಿ ನಮ್ಮ ಸರ್ವೋಚ್ಚ ನಾಯಕ ಸತ್ತು ಹೋಗಿದ್ದಾರೆ ಅಂತ ದುಃಖ ತಪ್ತರು ಒಂದಿಷ್ಟು ಜನ. ಆದರೆ ಡೆಫಿನೆಟ್ಲಿ ಅಯಾತುಲ್ಲಾ ಅಲಿ ಖಮೇನಿಯನ್ನ ರಿಪ್ಲೇಸ್ ಮಾಡುವಂತ ಶಕ್ತಿ ಸಾಮರ್ಥ್ಯ ಈ ಮುಸ್ತಫಾ ಖಮೇನಿಗೆ ಇದೆಯಾ?